ಬಸವ ಕಲ್ಯಾಣ ಪೊಲೀಸ್ ಸ್ಟೇಷನ್ನ ವಾರ್ಷಿಕ ಪರಿವೀಕ್ಷಣೆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿಗೆ ಭೇಟಿ ಕೊಟ್ಟಿದ್ದೇನೆ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಪರಿವೀಕ್ಷಣೆ ಮಾಡಲಾಗುವುದು. ಜೊತೆಗೆ ಇವತ್ತು ಮಕ್ಕಳ ಒಂದು ಸಹಾಯವಾಣಿಯನ್ನು ಕೂಡ ಈ ಪೊಲೀಸ್ ಠಾಣೆಯಲ್ಲಿ ಮಾಡಿದ್ದಾರೆ. ಏನಂದರೆ ಠಾಣೆಗೆ ಬರುವಂತಹ ಪೇರೆಂಟ್ಸ್ ಜೊತೆ ಮಕ್ಕಳು ಬಂದರೆ ಅವರಿಗೆ ಇಲ್ಲಿ ಒಂದು ಒಳ್ಳೆಯ ವಾತಾವರಣ, ಜನಸ್ನೇಹಿ ವಾತಾವರಣ ಆಗಬೇಕು ಅಂತೇಳಿ, ಮಕ್ಕಳ ಸ್ನೇಹಿ ವಾತಾವರಣ ಇರಬೇಕು ಅಂತೇಳಿ ಈ ಕ್ರಮವನ್ನು PSI ಅವರು ಮಾಡಿದ್ದಾರೆ. ಅವರಿಗೆ ಮತ್ತು ಅವರ ಎಂಟೈರ್ ಟೀಮ್ಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಜೊತೆಗೆ ಬೀದರ್ ಪೊಲೀಸ್ ಏನಿದೆ, ಮೊದಲಿನಿಂದಲೂ ನಾವು ಏನಂದರೆ ಸಮುದಾಯದ ಸಹಭಾಗಿತ್ವದ ಜೊತೆಗೆ ಪೊಲೀಸಿಂಗ್ನ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಇದೆ. ಯಾಕೆಂದರೆ ಜನಸ್ನೇಹಿ ಪೊಲೀಸ್ ಆಗಬೇಕು ಅಂದರೆ ಸಮುದಾಯದ ಸವಾಲುಗಳೇನಿದೆ ಮತ್ತು ಪೊಲೀಸ್ ಸವಾಲುಗಳೇನಿದೆ ಎರಡೂ ಒಂದೇ ಆಗಿರ್ತದೆ. ಸಮಾಜ ಕೂಡ ಏನಂದರೆ ಕ್ರೈಮ್ ಆಗಬಾರ್ದು ಅಂತ ಬಯಸುತ್ತೆ, ಆಕ್ಸಿಡೆಂಟ್ ಆಗಬಾರ್ದು ಅಂತ ಬಯಸುತ್ತೆ. ಅದೇ ರೀತಿ ಏನಂತಂದರೆ ಪೊಲೀಸ್ ಕೂಡ ಏನಂದರೆ ಕ್ರೈಮ್ನ ಪ್ರಿವೆಂಟ್ ಮಾಡಬೇಕು ಮತ್ತು ಆಕ್ಸಿಡೆಂಟ್ನ ಪ್ರಿವೆಂಟ್ ಮಾಡಬೇಕು ಅಂತೇಳಿ ಇದೆಲ್ಲರೂ ಶ್ರಮಿಸ್ತೀವಿ. ಯಾವಾಗ ಸಮಾಜದ ಉದ್ದೇಶ ಮತ್ತು ಪೊಲೀಸ್ ಉದ್ದೇಶ ಒಂದೇ ಆಗ್ತದೆ, ಆ ಸಂದರ್ಭದಲ್ಲಿ ನಾವು ಜೊತೆಯಾಗಿ ಕೆಲಸ ಮಾಡಿದಾಗ ಏನಂದರೆ ಆ ನಿಟ್ಟಿನಲ್ಲಿ ಆಟೋಮೆಟಿಕ್ಕಾಗಿ ಅಪರಾಧಗಳು ಕೂಡ ಕಡಿಮೆ ಆಗ್ತವೆ ಮತ್ತು ಅಪಘಾತಗಳು ಅಂದರೆ ಆಕ್ಸಿಡೆಂಟ್ಸು ಕೂಡ ಏನಂದರೆ ಕಡಿಮೆ ಆಗ್ತದೆ ಮತ್ತು ಕಾನೂನು ಸುವ್ಯವಸ್ಥೆ ಅಲ್ಲಿ ಮತ್ತು ಶಾಂತಿ ಏನಂದರೆ ಸ್ಥಾಪನೆ ಆಗ್ತದೆ. ಸೊ ಆ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಭೇಟಿ ಮಾಡಿದ್ದಾರೆ. ಮತ್ತು ಮುಂಬರುವ ದಿನಗಳಲ್ಲಿ ಏನು ಲೋಕಸಭೆಯ ಚುನಾವಣೆಯ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣ ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವಂಥ ವಲ್ನರೇಬಲ್ ಬೂತ್ಗಳಿರುವಂಥ ವಿಲೇಜ್ಗಳಿದ್ದಾವೆ. ಅವುಗಳಲ್ಲಿ ಕೂಡ ಏನಂದರೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏರಿಯಾ ಡಾಮಿನೇಷನ್ನ ಮಾಡ್ತಾರೆ. ಜೊತೆಗೆ ಯಾರು ಕಾನೂನು ಬಾಹಿರವಾದ ಚಟುವಟಿಕೆಗಳಲ್ಲಿ ಭಾಗಿಯಾಗಿರ್ತಾರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವ ಶಾಂತ ರೀತಿಯಿಂದ ಲೋಕಸಭೆ ಚುನಾವಣೆ ಆಗುವುದನ್ನು ಬೀದರ್ ಪೊಲೀಸು ಜೊತೆಗೆ ಬಸವ ಕಲ್ಯಾಣದ ನಮ್ಮ ಪೊಲೀಸ್ ಅಧಿಕಾರಿಗಳು ಕೂಡ ಮಾಡ್ತಾರೆ. ಸಾರ್ವಜನಿಕ ವಲಯದಲ್ಲಿ ತಾವು SP ಆಗಿ ಬಂದಿದ್ದು ಅಂದರೆ ಇಲ್ಲಿ ನಾಗರಿಕರಿಗೆ ಅಂತ ಡೌಟ್ ಫೀಲ್ ಇದೆ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಬಟ್ ಜಿಲ್ಲೆಯಲ್ಲಿ ಅಕ್ರಮ ಮದ್ಯ ಮಾರಾಟ ಇದಾಗ್ತದೆ, ಅದರಿಂದ ಸ್ವಲ್ಪ ಗಲಾಟೆಗಳು ಡೆಲಿವರಿ ರೀತಿ ಪ್ರಕರಣ ಕೂಡ ಆಗ್ತಾ ಇದೆ. ನೋಡಿ, ಅಕ್ರಮ ಮದ್ಯ ಮಾರಾಟದ ವಿಷಯದಲ್ಲಿ ಏನಂತಾರೆ, ಪ್ರಮುಖವಾಗಿ ಅಬಕಾರಿ ಇಲಾಖೆ ಜವಾಬ್ದಾರಿ ಪ್ರೈಮರಿ. ಮೊಟ್ಟ ಮೊದಲು ಅವರು ಏನಂದರೆ ಇದನ್ನ ಮೇಲೆ ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ಆಮೇಲೆ ನಮಗೆ ಯಾವುದಾದ್ರೂ ಗ್ರಾಮದಲ್ಲಿ ಏನಾದರೂ ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಈ ರೀತಿಯ ಸಮಸ್ಯೆಯಿಂದ ಆಗ್ತದೆ ಅನ್ನೋದು ಬಂದಾಗ ಕೂಡ ನಾವು ಕ್ರಮಗಳನ್ನು ತೆಗೆದುಕೊಳ್ತಾ ಬಂದಿದ್ದೀವಿ. ನಮಗೆ ಇಲ್ಲಿ ಗೊತ್ತಿರುವ ಹಾಗೆ ಬಸವ ಕಲ್ಯಾಣದಲ್ಲಿ ಲಾಸ್ಟ್ ಇಯರಲ್ಲಿ ಏನಂದರೆ ಒಂದು ಇಲ್ಲೀಗಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟನ್ನೇ ಏನಂದರೆ ರೆಡಿ ಮಾಡಿಬಿಟ್ಟಿದ್ರು. ಏನು ಅಕ್ರಮವಾಗಿ ಮದ್ಯವನ್ನು ಏನಂದರೆ ತಯಾರು ಮಾಡುವಂಥ ಘಟಕವನ್ನು ಸ್ಥಾಪನೆ ಮಾಡಿದ್ರು. ಅದರ ಮೇಲೆ ಏನಂದರೆ ಪೊಲೀಸ್ ರೇಡ್ ಮಾಡಿ ಕ್ರಮಗಳನ್ನು ತೆಗೆದುಕೊಂಡಿದ್ರು. ಈಗಲೂ ಕೂಡ ಏನಂದರೆ ಚುನಾವಣೆ ಹಿನ್ನೆಲೆಯಲ್ಲಿ